ಈ ದಿವಸ ನಮ್ಮ ಟೋಲ್ ಸಿಬ್ಬಂದಿಗಳಿಗೆ ಸರ್ಕಾರ ಆದೇಶ ಮಾಡಿರುವ ಹಾಗೆ ಪ್ರಾಣ ರಕ್ಷಣೆಗೆ ದ್ವಿಚಕ್ರ ವಾಹನವನ್ನು ಸವಾರಿ ಮಾಡ್ತಕ್ಕಂಥ ಎಲ್ಲ ನೌಕರರಿಗೂ ಹಾಗೂ ಎಲ್ಲ ಸಾರ್ವಜನಿಕವಾಗಿ ಒಂದು ಸರ್ಕಾರ ಒಂದು ಘೋಷಣೆ ಮಾಡಿದೆ. ಅದೇ ಪ್ರಕಾರ ಇವತ್ತು ನಮ್ಮ ಟೋಲ್ ಸಿಬ್ಬಂದಿಗಳಿಗೂ ಸಹ ಈ ಒಂದು ಟೋಲ್ ಸಿಬ್ಬಂದಿಗಳಿಗೆ ನಮ್ಮ ನಾಯಕರ ಕಡೆಯಿಂದ ಈ ಒಂದು ಹೆಲ್ಮೆಟ್ ವಿತರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರಾದ ಸಿ ವಿ ಗೋಪಾಲಣ್ಣವರಿಗೆ ನಮ್ಮ ಸಿಬ್ಬಂದಿಯ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ಅವರಿಗೆ ಚಪ್ಪಾಳೆಯೊಂದಿಗೆ ಒಂದು ಸ್ವಾಗತವನ್ನು ಥ್ಯಾಂಕ್ ಯು. ಇಲ್ಲ ಹೇಳ್ತೀನಿ ಪಾಲ್ಗೊಂಡ ಹಸೀನಣ್ಣವರು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಆದಂಥ ನಮ್ಮ ಟೋಲ್ಗೆ ಎಲ್ಲರೂ ತುಂಬ ಚಿರಪರಿಚಿತರು. ಹಾಗಾಗಿ ಅವರು ಸಹ ಈ ಒಂದು ಟೋಲಲ್ಲಿ ಎಂಪ್ಲಾಯೀಸ್ಗೆ ಏನೋ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರತಿನಿತ್ಯವೂ ಸಹ ಅವರ ಕಣ್ಣಲ್ಲಿ ಈ ಒಂದು ವಿಷಯ ಅರಿತಾನೇ ಇರ್ತದೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾಗೂ ಟೋಲ್ ಸಿಬ್ಬಂದಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಶಾಲೋ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರಬೇಕು. ದಯವಿಟ್ಟು ಎಂಪ್ಲಾಯೀಸ್ ಚಪ್ಪಾಳೆಯೊಂದಿಗೆ ಸ್ವೀಕರಿಸಿ. ಆ ಕಡೆ ನೋಡೋಣ ಸಮಯ. ಸಮಾಜ ಸೇವಕರು ಹಾಗೂ ಪತ್ರಿಕೋದ್ಯಮಿಯರಾದಂತಹ ಸಂಗೊಳ್ಳಿ ವೆಂಕಟೇಶಣ್ಣವರು ಸಹ ಈ ಒಂದು ಕೊಡುಗೆಯಾಗಿ ಅವರು ಎಲ್ಲ ಎಂಪ್ಲಾಯೀಸ್ಗೂ ಸಹ ಈ ಒಂದು ಕೊಡುಗೆ ಹೆಲ್ಮೆಟ್ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಒಂದು ಟೋಲ್ ಸಿಬ್ಬಂದಿಗಳ ಪರವಾಗಿ ಅವರಿಗೂ ಸಹ ನಾವು ಈ ಒಂದು ಸಮಯದಲ್ಲಿ ಶಾಲಾ ಒದಿಸಿ ಅವರಿಗೆ ಪುಷ್ಪಮಾಲೆ ಮುಖಾಂತರ ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಲ್ಪ ಕಣ್ಣು ನೋಡ್ರಿ. ಉಂಡಾರು ಅಂದ್ರೂ వచ్చే ಕೈಲೇ కదా ಮಾಸ್ಟರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ಶೆಲ್ಲ ಹೊದಿಸಿ ಸ್ವಾಗತವನ್ನು ಕೋರಬೇಕು ಅಂತ ತಮ್ಮಲ್ಲಿ ಮಾಡ್ಕೊತಾರೆ. ಚಪ್ಪಾಳೆಯೊಂದಿಗೆ ಇದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅನಿಲ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಸಿಬ್ಬಂದಿಗಳು ಅವರು ಸಹ ದಯವಿಟ್ಟು ಒಳಗಡೆ ಬಂದು ನನ್ನಿಂದ ನಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಏನಪ್ಪ ಅಂದರೆ ಇವತ್ತು ನಮ್ಮ ಟೋಲ್ನಲ್ಲಿ ಸುಮಾರು ನಾವು 15 ವರ್ಷದಿಂದ ಸೇವೆ ಸಲ್ಲಿಸಿದ್ದೀವಿ. ಎಲ್ಲರೂ 15 ವರ್ಷದಿಂದ ಇರ್ತಕ್ಕಂಥ ಎಂಪ್ಲಾಯೀಸ್ ಇಲ್ಲಿ ಎಲ್ಲ ಸೀನಿಯರ್ಸು. ನಮಗೆ ಕಂಪ್ನಿ ಕಡೆಯಿಂದ ಏನು ಬಂತೋ ಏನು ಬಂದಿಲ್ಲ ಯಾರಿಗೂ ಗೊತ್ತಿಲ್ಲ. ಕಂಪ್ನಿ ನಾವು ಆ ರೀತಿ ನಾವು ಹೇಳ್ಕೊಂಬರೋಕ್ಕಾಗೋದಿಲ್ಲ. ನಮಗೆ ಸುಮಾರು ವರ್ಷಗಳಿಂದ ನಮ್ಮ ಇಲ್ಲಿ ಇರ್ತಕ್ಕಂಥ ವೆಂಕಟೇಶ್ ಅಣ್ಣವ್ರು ಇರ್ಬೋದು, ನಮ್ಮ ಗೋಪಾಲಣ್ಣವ್ರು ಇರ್ಬೋದು, ಮತ್ತು ಸೀನಣ್ಣವ್ರು ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ಬೇರೆ ಬೇರೆ ಎಲ್ಲ ಲೋಕಲ್ ಎಂಪ್ಲಾಯೀಸ್ ಆದರೂ ಸಹ ತುಂಬ ಗೌರವದಿಂದ ನಮ್ಮನ್ನು ಗೌರವಿಸ್ತಾರೆ. ನಮಗೆ ಅದರಿಂದ ಬೇರೆ ಯಾವುದೋ ಒಂದು ಆಶೀರ್ವಾದ ಇಲ್ಲ. ಅದಕ್ಕೆ ನಾನು ಮಗದೊಮ್ಮೆ ಅವ್ರಿಗೆಲ್ರಿಗೂ ಮತ್ತೊಂದು ಸಾರಿ ನಾನು ಸ್ವಾಗತ ಬಯಸ್ತೇನೆ. ಯಾಕೆ ಅಂತಂದರೆ ಇಲ್ಲಿ ಏನೇ ಆಗಲಿ ಏನೇ ಹೋಗಲಿ, ಎಷ್ಟೇ ಕಷ್ಟ ನಷ್ಟಗಳು ಎಷ್ಟೇ ಹೊರಗಡೆಯಿಂದ ಬಂದು ಗಲಾಟೆ ನಡೆಸ್ಕೊಂಡು ಹೋಗ್ತಾ ಇದ್ರು ಸಹ ಟೋಲ್ ಅಂದಮೇಲೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಗಲಾಟೆ ಇಲ್ಲದೆ ಹೋಗ್ತಕ್ಕಂಥ ಇದು ಒಂದು ಸನ್ನಿವೇಶ ಅಲ್ವೇ ಅಲ್ಲ. ಅವರು ನಮಗೆ ಯಾವಾಗಲೂ ಸತತವಾಗಿ 24/7 ಆ ಥರ ಒಂದು ಸೇವೆಯನ್ನು ನಮಗೆ ಇಲ್ಲಿ ನಮಗೆ ಧೈರ್ಯ ತುಂಬಿ ಹೋಗ್ತಿರ್ತಾರೆ. ಇದಕ್ಕಿಂತ ನಮಗೆ ಮತ್ತೊಮ್ಮೆ ಬೇರೆ ಏನು ನಮಗೆ ಆಶೀರ್ವಾದ ಇಲ್ಲ. ಅದೇ ನಮ್ಮದು ಒಂದು ದೊಡ್ಡ ಹೆಮ್ಮೆ ನಿಜವಾಗ್ಲೂ. ಯಾಕಂದರೆ ವೆಂಕಟೇಶ್ ಒಂದು ಸಾರಿ ಇಲ್ಲಿ ಗಲಾಟೆ ಹಿಡಿತಿರ್ಬೇಕಾದ್ರೆ ವೆಂಕಟೇಶ್ ಅವ್ರು ಬಂದ ಫಸ್ಟ್ ಅವನಿಗೆ ಹಾಕೋ ಅಂತಾರೆ. ನಮ್ಗೆ ಆ ಧೈರ್ಯ ಇದೆ. ನಾವು ಹಾಕೋದ್ರೆ ಹಾಕ್ಬಿಡೋದಲ್ಲ. ಹೊರಗಿನವ್ರು ಬಂದು ಗಲಾಟೆ ಮಾಡ್ತಾ ಇದ್ದಾಗ ನಮ್ಮ ಜನಕ್ಕೆ, ನಮ್ಮ ಲೋಕಲ್ ಜನ, ನಮ್ಮ ಎಂಪ್ಲಾಯೀಸು, ನಮ್ಮ ಹುಡುಗರು ಅನ್ನೋ ಒಂದು ಭಾವನೆ ಅವರು ಇದೆ. ನಮ್ಮ ಅಣ್ಣ ತಮ್ಮದ್ರಲ್ಲಿ ಅವರು ಒಂದು ಅಣ್ಣ ತಮ್ಮದ್ರು ಅನ್ನೋ ಭಾವನೆ ಅವರಲ್ಲಿದೆ. ಇಷ್ಟು ಹೇಳ್ತಾ ಅವರಿಗೆ ದೇವರು ಎಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಅವರ ಹೆಂಡತಿ ಮಕ್ಕಳನ್ನು ಸುಖವಾಗಿರಲಿ ಅಂತ ಹೇಳ್ಬಿಟ್ಟು ಆ ದೇವ್ರನ್ನ ಪ್ರಾರ್ಥಿಸ್ತಾ ನನಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಟೋಲ್ಗೆ ಬಂದು ನಾವು 15 ವರ್ಷ ಆಯಿತು. ಈಗ ನನ್ನ ವಯಸ್ಸು 65 ವರ್ಷ. ಎಲ್ಲರೂ ನೋಡಿದ್ರೆ ಏನಪ್ಪ ತಾತಪ್ಪ ಅಂತ ಇರ್ತಾರೆ. ಆದರೆ ದೇವರು ಪರಮಾತ್ಮ ನನಗೆ ಆರೋಗ್ಯ ಬಗ್ಗೆ ಕೊಟ್ಟಿದ್ದಾರೆ. ಆರೋಗ್ಯ ಬಗ್ಗೆ ಯಾಕೆ ಕೊಟ್ಟಿದ್ದಾರೆ ಅಂತ ನಿಮ್ಮಂಥವ್ರ ಆಶೀರ್ವಾದ. ಪರಮಾತ್ಮ ದೇವರ ಆಶೀರ್ವಾದ ಇಲ್ಲ, ಮಾನವನೇ ಈಗ ಪರಮಾತ್ಮನ ರೂಪದಲ್ಲಿರ್ತಾರೆ. ಅವ್ರು ಕೊಟ್ಟಂಥ ಆಶೀರ್ವಾದ ನಮಗೆ ಈ ದೃಷ್ಟಿಯಿಂದ ನಾವು ಇರ್ತಕ್ಕಂಥದ್ದು. ಯಾವುದೇ ಕಾರಣದಿಂದ ಇವತ್ತು
ನಾವು ಒಂದು ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ವಿ. ಈ ಕಡೆ ಕಾರ್ಮಿಕನಾಗಿ ಕಾರ್ಮಿಕರಿಗೆ ಕಡೆ ರೂಪದಲ್ಲಿ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಶ್ರಮವನ್ನು ಅರಿತು ಸಹಾಯ ಮಾಡಿರ್ತಕ್ಕಂಥವರು ಇವತ್ತು ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಿರೋರಿದ್ದಾರೆ. ಆದರೆ ಅವರಿಗೆ ಈ ಗಮನ, ಈ ಒಂದು ದೇವರು ಕಾಣಿಕೆ ಯಾರಿಗೂ ಕೊಡೋಕ್ಕೆ ಇಲ್ಲ. ಇಲ್ದಿರೋದು ಕಾಣಿಕೆ ಕೊಡ್ತಾರೆ. ಇವತ್ತು ರಿಯಲ್ ಎಸ್ಟೇಟ್ ಇವ್ರು ಬಂದು ಅಂಬಾನಿಯವರು ಇದ್ದಾರೆ, ಅವ್ರನ್ನ ಬಂದು ನಮ್ಗೆ ಕೊಡಲಿಲ್ಲ. ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥವ್ರು ಸಂಗೊಳ್ಳಿಯವರು ಅನೇಕ ಬಾರಿ ನಮ್ಮನ್ನು ನೋಡಿದ್ದಾರೆ. ಏಮಯ್ಯ ಮುಸ್ಲೋಡು ಅಟ್ಲು ತೀಸ್ತಾಡು ಗಬಕ್ಕನೆ ಹೊಸ್ತಾಡು ಅಂತ ಹೇಳ್ತಾರೆ. ಒಂದು ದಿವಸ ಒಂದು ಗಲಾಟೆ ಮಾಡಿದ ದಿವಸ ನೋಡು ಅಣ್ಣವ್ರು ಹೇಳಿದ್ರು, ಗಲಾಟೆ ಮಾಡಿ ಏಯ್ ಬೋಳಿ ಮಗನೇ ಅವನು ಹಾಕ ಅಂತ ಹೇಳಿದ್ರು. ಹಾಕೋದಂತಲ್ಲ, ಆ ಒಂದು ಹುಮ್ಮಸ್ಸು ನಮಗೆ ಇದ್ದಾರೆ. ನಮ್ಮ ಅಣ್ಣವ್ರು ಇದ್ದಾರೆ, ನಮ್ಮ ತಮ್ಮವ್ರು ಇದ್ದಾರೆ, ಒಂದು ಹುಮ್ಮಸ್ಸು. ಗೋಪಾಲ್ ಅಣ್ಣವ್ರು ಬರ್ತಾರೆ, ಬಂದ ತಕ್ಷಣ ಅವರೇ ಇರ್ತಾರೆ. ನಾವು ಎದ್ದಿರೋ ಅವರನ್ನು ಮೊದಲು ಎತ್ತಿರ್ತಾರೆ ಕೈ. ಯಾಕಂತಂದರೆ ಇವ್ರು ನಮ್ಮ ಹುಡುಗರು ಇಲ್ಲಿದ್ದಾರೆ, ನಮ್ಮ ಮಕ್ಕಳು ಇಲ್ಲಿದ್ದಾರೆ, ಇರಲಿ ಅಂತೇಳಿ ಅವರ ಆದಾಯಿಸಿದ್ದೆ. ಈ ಒಂದು ಬಂದಿರತಕ್ಕಂಥವ್ರು, ಈ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಾನೂನು ಎಲ್ಲರಿಗೂ ಬಹಳ ಒಳ್ಳೆಯದು. ಯಾಕಂತಂದರೆ ಪ್ರಾಣ ಅತಿ ಮುಖ್ಯವಾದದ್ದು, ಭಾರಿ ಪ್ರಮುಖವಾದದ್ದು ಪ್ರಾಣ. ಆ ಪ್ರಾಣ ಹೋದ್ಮೇಲೆ ಏನಿದೆ? ಆ ಪ್ರಾಣ ಇದ್ದರೆ ಮಾತ್ರ ನಮ್ಮ ಹಿಂದೆ ನಮ್ಮನ್ನು ಹಿಂಬಾಲಿಸಿರ್ತಕ್ಕಂಥವ್ರು ನಮ್ಮ ಜೀವನದಲ್ಲಿ ನಮ್ಮ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ? ನನ್ನ ಫ್ಯಾಮಿಲಿಯಲ್ಲಿ 5 ಜನ ಇದ್ದಾರೆ. ಆ 5 ಜನಕ್ಕೆ ಕಾಪಾಡು ಮಾಡಿರ್ಬೇಕಾದ್ರೆ ನಾವು ಊಟ ಮಾಡಿರ್ತೀವಿ. ನಮ್ಮ 5 ಜನಕ್ಕೆ ಇನ್ನೆಷ್ಟು ಜನ ಕಾದಿರ್ತಾರೆ? ಅದಕ್ಕೆ ಆ ಪ್ರಾಣಿಗೆ ನಾವು ಪ್ರಾಮುಖ್ಯ ವಹಿಸಿ ಸರ್ಕಾರ ವಹಿಸಿರ್ತಕ್ಕಂಥ ಒಳ್ಳೆಯ ಒಂದು ಉಪಯೋಗನೇ. ಎಲ್ಲರೂ ಅವ್ರು ಮಾಡಿರ್ತಕ್ಕಂಥ ಕಾನೂನು ಬಹಳ ಉತ್ತಮವಾದ್ದು. ಅದನ್ನು ಎಲ್ಲರೂ ಅದನ್ನು ಒಪ್ಕೊಳ್ಳಬೇಕಾಗಿರ್ತಕ್ಕದ್ದು. ಈ ಕಾಲದಲ್ಲಿ ನಾವು ಪ್ರತಿಯೊಬ್ಬರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿರ್ತಕ್ಕಂಥ ಶಿರಸ್ಥಾನವನ್ನು ಧರಿಸಬೇಕಂತ ಹೇಳಿದ್ದು ಭಾರಿ ಒಳ್ಳೆಯದು. ಅದರ ಬಗ್ಗೆ ಅರಿತು ನಮ್ಮ ಸಂಗೊಳ್ಳಿ ವೆಂಕಟೇಶ್ವರ ಸಾವ್ರವರು ನಮಗೆಲ್ಲ ಇವತ್ತು ನೀಡಿದ್ದಾರೆ. ಅವರಿಗೆ ಪರಮಾತ್ಮ ಆರೋಗ್ಯ ಬಗ್ಗೆ ಕೊಟ್ಟು ದನಕರಿಗೆ ಅವರ ಮಹತ್ತರವಾದಂಥ ಸಾಧನೆ ಶಿಖರದಷ್ಟು ಎತ್ತರಕ್ಕೆ ಹೋಗಲಿ. ಎವರೆಸ್ಟ್ ಶಿಖರ ಎಂದಿಲ್ಲ, ಅದಕ್ಕಿಂತ ಎತ್ತರವಾಗಿ ಇರಲಿ ಅಂತೇಳಿ ನಾನು ಪರಮಾತ್ಮನ ಹತ್ರ ಕೇಳ್ಕೊಳ್ತಾ, ನೀವು ಕೊಟ್ಟಂಥ ಅವಕಾಶ ಕೊಟ್ಟಂಥ 2 ನಿಮಿಷಗಳು ನಿಮ್ಮಲ್ಲಿ ಎಲ್ಲ ಮನವಿ ಮಾಡ್ತಾ ನಾನು ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ದಿನ. ಏಕೆಂತ ಹೇಳಿದ್ರೆ ಜೀವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಜೀವ ರಕ್ಷಣೆಗೆ ಈ ಒಂದು ಸ್ಥಿರಸ್ಥಾನ ಅಥವಾ ಹೆಲ್ಮೆಟನ್ನು ವಿತರಣೆ ಮಾಡುವ ಶಿರಸ್ಥಾನ ಕವರ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ನಮ್ಮ ಸೋದರರು ಆಗಿರ್ತಕ್ಕಂಥ ಶ್ರೀಮಾನ್ ಶ್ರೀಯುತ ಗೋಪಾಲಣ್ಣವರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಈ ಕೊಡುಗೆ ದಾನಿಗಳು ಆಗಿರ್ತಕ್ಕಂಥ ಶ್ರೀಮಾನ್ ಶ್ರೀಯುತ ಶ್ರೀನಿವಾಸಣ್ಣವರೇ, ಹಾಗೂ ನಮ್ಮ ಸಹೋದರರು ಆಗಿರ್ತಕ್ಕಂಥ ಈ ಶಿರಸ್ಥಾನವನ್ನು ಕೊಡುಗೆಯಾಗಿ ಈ ಟೋಲ್ ಗೇಟಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂತಹ ಅವ್ರಿಗೆ ವಿತರಣೆ ಮಾಡ್ತಕ್ಕಂಥ ನಮ್ಮ ಸಂಗೊಳ್ಳಿ ವೆಂಕಟೇಶಣ್ಣವರೇ, ನಮ್ಮ ರಾಜಣ್ಣವರೇ, ಈ ಒಂದು ಟೋಲಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭವಾದ ಕೆಲಸವಲ್ಲ. ಯಾಕೆಂತ ಹೇಳಿದ್ರೆ ಪ್ರಾಣ ಅಪಾಯದಲ್ಲಿರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು. ಯಾಕೆಂತ ಹೇಳಿದ್ರೆ 4 ಬಸ್ ಬರ್ತಾ ಇದೆ ಅಂತ ಹೇಳಿದ್ರೆ 4 ಡ್ರೈವರ್ಗಳು 4 ಕಡೆ ತಿರ್ಕೊಂಡು ಯಾವ ಡ್ರೈವರ್ ಯಾವ ಥರ ಬರ್ತಾನೆ, ಯಾವ ಒಂದು ವೇನಲ್ಲಿ ಚಲನೆ ಮಾಡ್ಕೊಂಬರ್ತಾನೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅಂತಹ ಸಂದರ್ಭದಲ್ಲೂ ಎದುರಿಗೆ ನಿಂತ್ಕೊಂಡು ಗೇಟನ್ನು ತೆಗಿತಕ್ಕಂಥದ್ದು ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ಅದರಲ್ಲೂ ಸಹ ರಾತ್ರಿ ಪಾಳ್ಯದಲ್ಲಿ ಮಂಜು ಆವರಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮೀಟ್ರಲ್ಲಿರ್ತಕ್ಕಂಥ ಬಸ್ಸು ಅಥವಾ ಕಾರೇ ಕಾಣಿಸಲ್ಲ, ಅಂತಹ ಮಂಜು ಆವರಿಸ್ಕೊಂಡಿರುತ್ತೆ. ಅಂತಹ ಸಂದರ್ಭದಲ್ಲೂ ಸಹ ಕಾರ್ ಹಾರನ್ ಮಾಡಿದ ತಕ್ಷಣ ಓಡಿ ಬಂದು ವಯಸ್ಸಾಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರವರು ಆ ಗೇಟನ್ನು ತೆಗಿತಕ್ಕಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥ ಕೆಲಸ. ಅಂತಹ ಕೆಲಸವನ್ನು ಗುರುತಿಸಿ ನಮ್ಮ ಸಂಗೊಳ್ಳಿ ವೆಂಕಟೇಶಣ್ಣವರು, ಯಾಕೆಂತ ಹೇಳಿದ್ರೆ ಎಷ್ಟೋ ಮಹಾನುಭಾವರಿಗೆ ಎಷ್ಟೋ ಆಸ್ತಿ ಪಾಸ್ತಿಗಳಿರ್ತದೆ, ಆದರೆ ದಾನವಾಗಿ ಕೊಡ್ತಕ್ಕಂತಹ ಹೃದಯ ಕೆಲವರಿಗೂ ಮಾತ್ರ ಇರ್ತದೆ. ಅಂತಹ ಗುಣವನ್ನು ಹೊಂದಿರತಕ್ಕಂಥ ಸಂಗೊಳ್ಳಿ ವೆಂಕಟೇಶಣ್ಣವರು ಇವತ್ತು ಎಲ್ಲ ಈ ಟೋಲ್ ಸಿಬ್ಬಂದಿಗೆ ಈ ಸ್ಥಿರಸ್ಥಾನವನ್ನು ಅಥವಾ ಹೆಲ್ಮೆಟನ್ನು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಈ ಹೆಲ್ಮೆಟ್ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಇದೆ, HELMET ಅಂತ. ಹೆಚ್ ಅಂದರೆ ಹೆಡ್ಡು, ಹಿ ಅಂದರೆ ಅಬ್ರಿವೇಷನ್ನು ಐ ಕಣ್ಣು, ಮತ್ತು ಎಲ್ ಅಂತ ಹೇಳಿದ್ರೆ ಲಿಪ್ಸು, ಎಮ್ ಅಂತ ಹೇಳಿದ್ರೆ ಮೌತು,
ಮತ್ತು ಇನ್ನೊಂದು ಹಿ ಅಂತ ಹೇಳಿದ್ರೆ ಹಿಯರ್ ಕಿವಿ, ಆಮೇಲೆ ಟಿ ಅಂತ ಹೇಳಿದ್ರೆ ಟಂಗ್. ಇವೆಲ್ಲವನ್ನ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥ ಒಂದು ಕವಚವೇ ಹೆಲ್ಮೆಟ್ಟು. ಈ ಎಲ್ಲ ಭಾಗಗಳ ಒಂದು ಕವಚವನ್ನು ಅಂದರೆ ಒಂದು ಸ್ಥಿರವನ್ನು, ನಮ್ಮ ತಲೆಯನ್ನು ಕಾಪಾಡ್ತಕ್ಕಂಥ ಒಂದು ಆಯುಧವೇ ಈ ಹೆಲ್ಮೆಟ್ಟು. ಈ ಹೆಲ್ಮೆಟನ್ನು ಧರಿಸಿ ನಾವು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದರೆ ಆ ಒಂದು ಎಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಭಾಗಗಳು ಯಾರು ಬೀಳೋದು ಬೇಡ, ಯಾರು ಹೇಳೋದು ಬೇಡ. ಅಕಸ್ಮಾತ್ ಆಯ್ತಕ್ಕಂಥ ಒಂದು ಅನಾಹುತಗಳಿಗೆ ಬಿದ್ದರೆ ಕೈ ಮುರಿದ್ರು ಕೈ ರಿಪೇರಿ ಮಾಡ್ಕೋಬೋದು, ಕಾಲು ಮುರಿದ್ರು ಕಾಲು ರಿಪೇರಿ ಮಾಡ್ಕೋಬೋದು. ಆದರೆ ತಲೆಗೆ ಪೆಟ್ಟಾದರೆ ಸುಮಾರು ಹೆದ್ದೇಳೋದು ಬಹಳ ಬಹಳ ನಮ್ಮ ಅಣ್ಣ ತಮ್ಮಂದಿರು ಬಿದ್ದಿರ್ತಕ್ಕಂಥವ್ರು ನಮ್ಗೆ ಅನುಭವ ಇದೆ. ಹಾಗಾಗಿ ಈ ಎಲ್ಲ ಆಗು ಹೋಗುಗಳು ಅಥವಾ ಈ ಎಲ್ಲ ಕಷ್ಟಗಳನ್ನು ಅರಿತು ನಮ್ಮ ಪಾಲ್ಗೊಳ ಶ್ರೀನಿವಾಸಣ್ಣವರು, ನಮ್ಮ ಗೋಪಾಲಣ್ಣವರು, ನಮ್ಮ ಸಂಗೊಳ್ಳಿ ವೆಂಕಟೇಶಣ್ಣವರು ಈ ಒಂದು ಸಿಬ್ಬಂದಿಗೆ, ಟೋಲ್ ಸಿಬ್ಬಂದಿಗೆ ಕ್ಯಾಲೆಂಡ್ರು ಮತ್ತು ಸ್ಥಿರಸ್ಥಾನ ಹೆಲ್ಮೆಟನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಕಾಲಾವಕಾಶವನ್ನು ಸಿಕ್ಕಿರ್ತಕ್ಕಂಥ 4 ಮಾತು ಹಾಡಿ ನಾವು ನಮ್ಮ ಮಂತ್ರಿ ಮಂಡಲದಾಗ ಕೂಡ ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ವಿ. ಅದ್ರಾಗ ಕೂಡ ಪ್ರತಿಯೊಬ್ಬರಿಗೂ ಹೆಲ್ಮೆಟ್ಟು ಪ್ರತಿಯೊಂದು ಇನ್ನೂ ಕೈ ಕಾಲು ಇದಕ್ಕೆ ಎಲ್ಲದಕ್ಕೂ ಕೊಡಬೇಕಂತ ಇದು ಆರ್ಡ್ರ್ ಮಾಡಿದ್ವಿ. ಎಲ್ಲ ಆಫೀಸ್ಗೂ ಬಂದಿದೆ, ಪ್ರತಿಯೊಂದು ತಾಲೂಕು 30ನೇ ತಾರೀಕು ಇಲ್ಲ ಈ ವಾರ ಒಳಗಡೆ ಕೊಡ್ತಾರೆ ನಮ್ಮ ಕಾರ್ಮಿಕರು ಇದರಲ್ಲಿ. ಅದೇ ಥರ ಇಲ್ಲಿ ನಮ್ಮ ಅಣ್ಣವರು ವೆಂಕಟೇಶ್ ಅಣ್ಣವರು, ನಮ್ಮ ಗೋಪಾಲಣ್ಣವರು, ಇವರೆಲ್ಲ ನಮ್ಮ ಟೋಲ್ಗೇಟ್ ಇವ್ರಿಗೂ ಎಲ್ಲರಿಗೂ ಈ ಒಂದು ಹೆಲ್ಮೆಟನ್ನು ಕೊಡೋದು ತುಂಬ ಅತಿ ಮುಖ್ಯವಾಗಿರ್ತದೆ. ಯಾಕಂದರೆ ಇವಾಗ ನೀವು ಶಿಫ್ಟ್ ಥರ ನೈಟು ಇಲ್ಲ ಬೆಳಗ್ಗೆನೋ ಮಂಜಲ್ಲಿ ಬರಬೇಕಾಗ್ತದೆ. ಇವತ್ತು ಬೆಳಗ್ಗೆ ಇದ್ದಿದ್ದು ಒಂದು 3 ಮೀಟ್ರ್ ಮುಂದೆ ಹೋದ್ರೆ ಕೂಡ ಕಾಣಿಸ್ತಾ ಇಲ್ಲ. ಅಂಥ ಟೈಮಲ್ಲಿ ಹೆಲ್ಮೆಟ್ ಇದ್ದರೆ ಸ್ವಲ್ಪ ಸೇಫ್ಟಿ ಇರ್ತದೆ. ಶಿಫ್ಟ್ ಯಾವ ಟೈಮ್ ಅರ್ಧ ರಾತ್ರಿ ಬರಬೇಕು, ಬೆಳಗ್ಗೆ ಬರಬೇಕು, ಮಧ್ಯಾಹ್ನ ಬರಬೇಕು. ಇದರಿಂದ ಪ್ರತಿಯೊಬ್ಬರಿಗೂ ಪ್ರಾಣ 99% ಒಂದು ಅನುಕೂಲ ಆಗ್ತದೆ. ಈ ಒಂದು ಇದರಿಂದ ತುಂಬ ಜನಕ್ಕೆ ಅನುಕೂಲ. ಇವಾಗ ಇಲ್ಲಿ ಮುನ್ಸಿಪಾಲ್ ಇದರಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಎಲ್ಲರಿಗೂ ಅಲ್ಲಿ ಕೂಡ ಎಲ್ಲ ಶ್ರಮಜೀವಿಗಳೇ ಕ್ಲೀನ್ ಮಾಡೋದು ಪ್ರತಿಯೊಂದು ಇದಕ್ಕೂ ಅವರು ಅಷ್ಟೇ ಶಿಫ್ಟ್ ಲೆಕ್ಕ ಬರ್ತಾರೆ. ಆ ಟೈಮಲ್ಲಿ ಹೆಲ್ಮೆಟ್ಗೆ ತುಂಬ ಅವಶ್ಯಕತೆ ಇರ್ತದೆ, ಅತ್ಯವಶ್ಯಕತೆ. ಇದರಿಂದ ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಮತ್ತು ಇದು ದಾನಿಗಳಿಗೂ ದೇವರು ಒಳ್ಳೆ ಇದು ಕೊಡಲಿ ಅಂತ, ಐಶ್ವರ್ಯ ಕೊಡಲಿ ಅಂತ ತಮ್ಮಲ್ಲಿ ಬೇಡ್ಕೊಂಡು ಎಲ್ಲರಿಗೂ ನಮಸ್ಕಾರ. 75 ರಸ್ತೆಯ ಹೆದ್ದಾರಿಯ ಏನಿವತ್ತು ತೋಲು ಗೇಟ್ ಅಂದರೆ ಇವತ್ತು ನಮಗೆ ಲ್ಯಾಂಕೋ ಜ್ಞಾಪಕ ಬರ್ತದೆ. ಇಲ್ಲಿ ಇರ್ಬೋದು, ಅಲ್ಲಿ ಹೊಸಕೋಟೆ ಹತ್ರ ಲ್ಯಾಂಕೋ ನಮ್ಮ ಮೊದಲಿಂದ ಕೂಡ ಅಲ್ಲಿ ಇರ್ತಕ್ಕಂಥ ಹುಡುಗರು, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಚಿರುಪರಿಚಿತ ನಮಗೆ. ಈ ಕಾರ್ಯಕ್ರಮ ರೂವಾರಿಲಾಗಿರ್ತಕ್ಕಂಥ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರೇ, ಇನ್ನೊಬ್ಬ ದಾನಿಲಾಗಿರ್ತಕ್ಕಂಥ ಇದೇ ಗ್ರಾಮ ಪಂಚಾಯತಿ ಅಧ್ಯಕ್ಷ, ದೇವರಾಜ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಂಥ ಯುವ ನಾಯಕರಾಗಿರ್ತಕ್ಕಂಥ ಪಾಲ್ಗೊಳ ಶ್ರೀನಿವಾಸ್ ಅವರೇ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ತಾಲೂಕಲ್ಲಿ ಒಳ್ಳೆಯ ಹೆಸರು ಹೊಂದಿರತಕ್ಕಂಥ ವಾಸಪ್ಪ ಸಾರರೇ, ಮತ್ತು KPCC ಸದಸ್ಯರಂಥ ನಮ್ಮ ರಾಜಣ್ಣವರೇ, ನಮ್ಮ ಬಜರಂಗ ದಳ ಚಲಪತಿಯವರೇ. ಯಾಕಂದರೆ ಅವರು ಯೂಟ್ಯೂಬರ್ ಅವರಲ್ಲ, ಅವರು ಲೀಡ್ರು. ಯಾಕಂದರೆ ಏನಾದರೂ ಮುಳುಬಾಲಲ್ಲಿ ಗಲಾಟೆ ಆದರೆ ಅವ್ರದ್ದೇ ಸೈನ್ಯ ಜಾಸ್ತಿ ಇರೋದು. ನಾವದು ಕರಿಬೇಕು, ಅವರು ಟಕ್ಕನ್ ಸೈನ್ಯ ಬರ್ತದೆ, ಅಂಥ ಸೈನ್ಯ ಇರ್ತಕ್ಕಂಥವ್ರು. ಏನಾದರೂ ಯಾವುದೋ ಬೇರೆ ರೀತಿ ಸಪೋರ್ಟಿಂಗ್ಗೆ ಆಗಿರ್ತಕ್ಕಂಥ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಚಿರುಪರಿಚಯ, ಎಲ್ಲ ಅಣ್ಣ ತಮ್ಮಂದರೆ. ಏನು ವಿಶೇಷ ಅಂದರೆ, ನೀವು ಆವಾಗಲೇ ಹೇಳಿದೆ, ನಾನು ಯಾವತ್ತಾದ್ರೂ ತೋಲಲ್ಲಿ ನಮ್ಮ ಗೇಟಲ್ಲಿ ಹೋಗ್ತಾರ, ನೀವು ನಮಸ್ಕಾರ ಮಾಡೋಕ್ಕೆ ಬದಲು ನಾನು ನಮಸ್ಕಾರ ಮಾಡ್ತೀನಿ. ನೀವೆಲ್ಲರಿಗೂ ನೋಡುತ್ತೆ ನಾನು ಕೈ ಎತ್ತು, ಇದೇನು ಗೋಪಾಲನ ಕೈ ಎತ್ಬಿಟ್ರೆ ಮತ್ತೆ ನೀವು ಎತ್ತೀರಿ. ಯಾಕಂದರೆ ನೀವು ರಾತ್ರಿ ಹಗಲು 24 ಗಂಟೆ ಸೇವೆ ಮಾಡ್ತಕ್ಕಂಥ ಮಂಚಲ್ಲಿ ಎಲಿಮೆಂಟ್ ಇಲ್ಲದ್ರೆ ನೀವು ಬರ್ತಾ ಇರುವಾಗ ಹಾವಡ್ಡ ಬಂದರೂ ಕೂಡ ಕಾಣಿಸಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥವ್ರು ನಾವು ನಮ್ಮ ಸೇವೆ ಮಾಡ್ತಕ್ಕಂಥವ್ರು ನಿಮಗೆ ಎಷ್ಟು ಘೋರ ಕೊಡಿದ್ರೆ ಭಗವಂತ ನಮ್ಗೆ ಅಷ್ಟು ಒಳ್ಳೇದು ಮಾಡ್ತದೆ. ಇವನೇನೋ ಹೋಗು ಬಾರೋ ಅಂತ ಹೇಳ್ತೀವಿ, ಇನ್ಮೇಲೆ ಗಲಾಟೆಗೆ ಹೋಗೋಣ ಅಂತವ್ರು ಬೇರೆ ಇದ್ದಾರೆ. ಇದಕ್ಕೆ ಎಷ್ಟೋ ಸಲ ಗಲಾಟೆಗಳು ಮಾಡೋದಕ್ಕೆ ನಾವೆಲ್ಲ ನಿಮ್ಗೆ ಅಡ್ಡ ಬಂದಿದ್ದೀವಿ. ನಮ್ಗೆ ಅಡ್ಡ ಬಂದಿದ್ದೀವಿ. ಯಾಕಂದರೆ ನಿಮ್ಮದೇನಿರುತ್ತೆ, ನಿಮ್ದು ಅದು ಲ್ಯಾಂಕೋ ಕಂಪ್ನಿ ಇಲ್ಲ, ಈಗ ಬೇರೆ ಹೆಸರಿಟ್ಟಿದ್ದೀರಿ ಇಂಥದಕ್ಕೆ. ಯಾಕಂದರೆ ಸಂಗೊಳ್ಳಿ ವೆಂಕಟೇಶ್ವರಪ್ಪ ಸೀನಣ್ಣ ಇರ್ಬೋದು, ಹೋಗ್ತಾ ಬರ್ತಾರೆ, ನಿಮ್ಮೆಲ್ಲ ನೋಡುತ್ತಾರೆ. ಈಗಾಗಲೇ ಮುಳಬಾಲ್ ತಾಲೂಕಲ್ಲಿ ಇವತ್ತು ನಗರಸಭಾ ಆವರಣದಲ್ಲಿ ಒಳ್ಳೆ ಗಿಂಡಲ್ ಹಾಕಿ ಸುಮಾರು ಅಲ್ಲಿ ಒಂದು 500 ಜನಕ್ಕೆ ಹೆಲ್ಮೆಟನ್ನು ಕಾರ್ಯಕ್ರಮ ಇಟ್ಕೊಂಡಿದ್ರು. ಹೆಲ್ಮೆಟ್ ಜೊತೆಗೆ ಕ್ಯಾಲೆಂಡ್ರ್ ಜೊತೆಗೆ ಮನಿ ಪ್ಲ್ಯಾಂಟ್ ಇವಾಗ ಇಲ್ಲ ನಿಮಗೆ. ಆ ಮನಿ ಪ್ಲ್ಯಾಂಟ್ ಅಂತಂದರೆ ಪ್ರತಿ ಮನೆಯಲ್ಲೂ ನಾವು ಎಲ್ಲಾದರೂ ಟೂರ್ ಹೋದಾಗ ತಗೊಂಡು ಬರ್ತೀವಿ. ಅದನ್ನು ನಮ್ಮ ಮನೇಲಿ ಇಟ್ಟರೆ ಒಳ್ಳೆಯದು ಅಂತ ವಾಸ್ತು ಪ್ರಕಾರ ಹೇಳ್ತಾರೆ.
ಅಂಥ ಮನಿ ಪ್ಲಾಂಟರ್ ಅವನ್ನು ಕೂಡ ಎತ್ಕೊಂಡು ಹೋಗ್ಬಿಟ್ರು, ಬಾಚ್ಕೊಂಡು ಇಲ್ಲಿ ಹೋಗಿ ಇನ್ನೂ ಒಂದು 100 ಎತ್ಕೊಳ್ಳೋಣ ಅಂದ್ಕೊಂಡು ಇಲ್ಲಿ ಎತ್ಕೊಳ್ಳೋಕ್ಕಾಗಿಲ್ಲ. ಕೊನೆಗೆ ನಮಗೂ ಇಲ್ಲ ಮನಿ ಪ್ಲಾಂಟ್ ಎಲ್ತಂತಾನೆ ನಮಗೂ ಇಲ್ಲ. ಅಂಥ ಕಾರ್ಯಕ್ರಮದಲ್ಲೇ ಇವತ್ತು DYSP ಮೇಡಮ್ ಅವರು IPS ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೋದಿತ್ತು. ಎಲ್ಲೋ ತಾಯ್ದೂರು ಕಡೆ ಯಾವುದು ಮರ್ಡರ್ ಆಗಿರ್ತಕ್ಕಂಥ ಅಲ್ಲಿ ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ನಿಖಿಲ್ ಸಾಹೇಬರು SP ಸಾಹೇಬರು ಡಿಸೆಂಬರ್ 1ನೇ ತಾರೀಕಿನಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ಎಲ್ಲ ಪೊಲೀಸ್ ಇಲಾಖೆಗೆಲ್ಲ ಕೂಡ ಸೂಚನೆ ಮಾಡಿದ್ರು. ಅದೇ ಪ್ರಕಾರ ಪೊಲೀಸ್ ಇಲಾಖೆ ಅವರು ಕೂಡ ನಿಖಿಲ್ ಸಾಹೇಬ್ರೆ SP ಸಾಹೇಬ್ರೆ ಹೆಲ್ಮೆಟ್ಸನ್ನು ಕೊಟ್ಟಕ್ಕೆ ಫಸ್ಟ್ ಅವರೇ ಸ್ಟಾರ್ಟ್ ಮಾಡಿದ್ರು. ಆದರೆ ಪೊಲೀಸ್ ಅವರು ನಾವೇನು ಹೇಳ್ತೀವಿ ಅಂದರೆ ಇವಾಗ ಎಲ್ರಿಗೂ ನಮ್ಮ ಲೀಡ್ರಿಗೆ ಫೋನ್ ಮಾಡಿದ್ರೆ, ಸರ್ ಹೆಲ್ಮೆಟ್ಲನ್ನು ಪಟ್ಕೊಂಡು ಸರ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್, ಅದು ಫೋನ್ ಮಾಡ್ತಾರೆ. ಅವಾಗ ನಾವು ಫೋನ್ ಮಾಡಿದ್ರೆ ಪೊಲೀಸರು ಕೈ ಕೊಡಬೇಕು, ಪೊಲೀಸ್ ಸರ್ ಇಲ್ಲ ಸರ್ ಆಲ್ರೆಡಿ ನಾವು ಬಿಲ್ ಹಾಕ್ಬಿಟ್ಟಿದ್ವಿ ₹500 ಅಂತ ಹೇಳ್ತಾರೆ. ಆಗ ನಾವೇ ಹಾಕಬೇಕು ₹500. ನಾನು ಎಷ್ಟೋ ಜನಕ್ಕೆ ಹಾಕಿದ್ದೀನಿ ₹500 ನಾವೇ ಹಾಕಬೇಕು. ಆ ಪರಿಸ್ಥಿತಿ ಬರಬಾರ್ದು. ಅದ್ರ ಜೊತೆಗೆ ಏನು ಸರ್ಕಾರ ಏನು ಇವತ್ತು ಇದನ್ನು ಎಚ್ಚೆತ್ತುಕೊಂಡಿದೆ ಅಂದರೆ, ನಿಜವಾಗ್ಲೂ ತಲೆಗೆ ಪೆಟ್ಟು ಬಿದ್ದರೆ ಒಂದು ಸ್ಯಾಂಪಲ್ಲು ನಮ್ಮ ಮನೆಯಲ್ಲೇ ನಮ್ಮ ಮಾವವ್ರಿಗೆ ಹೆಲ್ಮೆಟ್ ಇಲ್ಲದೆ ಬಿದ್ದಿರೋದಕ್ಕೋಸ್ಕರ ಇಲ್ಲಿ ಏಟು ಬಿದ್ದಿದೆ. ಎಲ್ಲಿ ಬಿದ್ದಿದೆ? ಸಿಂಪಲ್ ಏಟು ಬಿದ್ದಿದ್ರೆ ಕೊನೆಗೆ ಬೆಂಗಳೂರೆಲ್ಲ ನೋಡಿ 6 ತಿಂಗಳು ಹಾಸ್ಪಿಟಲ್ದು ಆ ಚಿಪ್ಪೆಯನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಆರಾಮಾಗಿ ಮನೆಯಲ್ಲಿ ಕೂತಿದ್ದಾನೆ. ತಲೆಗೆ ಮಾತ್ರ ಏಟು ಬೀಳಬಾರ್ದು. ಎಲ್ಲಾದರೂ ಏಟು ತಲೆಗೆ ಇಲ್ಲೆಲ್ಲ ಬಿಡ್ಬೋದು, ಮುಖ ಎಲ್ಲ ಚೇಂಜ್ ಆದರೂ ಅದು ಸರೋಗುತ್ತೆ. ಹಿಂದ್ಗಡೆ ಏಟು ಬಿದ್ದ ತಕ್ಷಣ ಅವನು ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ಬದುಕಬೇಕು, ಭಗವಂತ ಆಶೀರ್ವಾದ ಕೊಡಲಿ, ಬಟ್ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಹೆಲ್ಮೆಟ್ ಕೊಟ್ಟರೆ ಇವತ್ತೇನು ನೀವು ಹೆಲ್ಮೆಟ್ ಹಾಕೋದು, ನಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಮಕ್ಕಳಾಗಿರೋದಕ್ಕೆ ಹೆಲ್ಮೆಟ್ಟು ಕೂತ್ಕೊಂಡವ್ರಿಗೂ ಹೆಲ್ಮೆಟ್ ಆಗಬೇಕು, ಹಿಂದ್ಗಡೆ ಕೂತ್ಕೊಂಡವ್ರಿಗೆ. ಯಾಕಂದರೆ ಬಿದ್ದೋದ ತಕ್ಷಣ ಇಬ್ಬರು ಸೇಫ್ ಆಗುತ್ತೆ. ಕಾಲು ಕೈ 10 ಪೀಸ್ ಆದರೂ ಕೂಡ ಪರವಾಗಿಲ್ಲ ಕಟ್ಕೊಂಡ್ಬಿಡ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಇದನ್ನು ಗಮನಿಸ್ಕೊಂಡು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ನನಗೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಮೊದಲು ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷದ ನಾನು ಅಪಾರವಾದಂಥ ಸೇವೆ ಮಾಡಿದ್ದೀನಿ. ಎಲ್ಲಿ ಡೆಲ್ಲಿಗೆ ಹೋಗಬೇಕು, ಫಾರಿನ್ಗೆ ಹೋಗ್ಬೇಕು ಎಲ್ಲ ಕಳಿಸ್ಕೊಡ್ತಾಯಿದ್ದೆ ಹುಡುಗರನ್ನ. ಎಲ್ಲಿ ಊರು ನಾನು ಪ್ರತಿಯೊಂದು ಊರಲ್ಲಿ 364 ಬೇಚಾರ ಹಾಕಿ ಹೋದರೆ 342 ಪ್ರತಿ ಊರಲ್ಲಿ 50 ಜನ ಹೆಸರು ಹೇಳ್ತೀನಿ. ಯಾಕಂದರೆ ಹಂಗೆ ನಮ್ಮ ಕಷ್ಟ ಸುಖ ಬಂದಿರತಕ್ಕಂಥ ಎಲ್ಲ ಹೋರಾಡ್ತೀವಿ. ಆವಾಗ ಇವರೆಲ್ಲ ನಮ್ಮ ಜೊತೆಯಲ್ಲೇ ಇರ್ತಾಯಿದ್ದು ಹುಡುಗರು. ಈಗ ಆ ಸೇವೆ ಮಾಡೋಕ್ಕೆ ಇವರು ಆ ಒಂದು ಭಕ್ತಿ ಭಗವಂತ ಇವರು ಶಕ್ತಿ ಕೊಟ್ಟಿದ್ದಾರೆ. ಇದರಿಂದ ದುಡ್ಡಿರುವನ್ನು ಯಾರು ಕೂಡ ದಾನ ಮಾಡೋಕ್ಕೆ ಆಗಲ್ಲ. ಅಲ್ಲೆಲ್ಲಾದರೂ ಕಾಫಿ ಟೀ ಕುಡಿತಾದ್ರೆ ಕಾಸು ಕೇಳಿದ್ರೆ ಹೋಗ ಅಂತ ಹೇಳ್ತಾರೆ. ಆದರೆ ಇವತ್ತು ಏನೋ ಅದನ್ನು ರಿಯಲ್ ಎಸ್ಟೇಟು ಏನೋ ಮಾಡಿಕೊಂಡು ಅವರು ಒಂದು ₹100 ಬಂದರೆ ₹50 ನಮ್ಮ ಸಾರ್ವಜನಿಕ ಸೇವೆ ಮಾಡೋಣ ಅಂತ. ಇನ್ನೇನು MLA ಆಗಬೇಕು, MP ಆಗಬೇಕು ಅಂತೇನಿಲ್ಲ. ಭಗವಂತ ಸೇವೆ ಮಾಡ್ತಾಯಿದ್ರೆ ಈ ಕೊತ್ತೂರು ಮಂಜಣ್ಣ ಮೊದಲು ಸ್ಟಾರ್ಟ್ ಮಾಡಿದ್ರು. ತಟ್ಟೆ, ಲೋಟ, ಗ್ಲಾಸು ಮತ್ತು ದೇವಸ್ಥಾನ ಅವು ಇವು ಮಾಡಿಕೊಂಡ್ರು. ಅವರು MLA ಆದರು, ಮತ್ತು ಒಳ್ಳೆಯ ಹೆಸರು ತಗೊಳಕ್ಕೆ ಬಂದರು. ಅದ್ರ ಜೊತೆಗೆ ಮತ್ತು ಆಲಂಗೂರು ಶ್ರೀನಿವಾಸಗೌಡರು ಅವ್ರ ಜೊತೆಲಿ ನಾವು ಅಪಾರವಾದ ಸೇವೆ ಮಾಡ್ಕೊಂಡು ಬಂದವು. ಈಗ ಮತ್ತೆ ಆಜ್ಞಾನ ಮೊದಲು ಕ್ಯಾಲೆಂಡರ್ ಕೊಡ್ತಾಯಿದ್ವಿ, ಪ್ರತಿ ಮನೆಗೆ ಕ್ಯಾಲೆಂಡರು, ವಾಚ್ಗಳೆಲ್ಲ ಕೊಟ್ಟರು. ಅದು ಸೇವೆ. ಅದ್ರ ಜೊತೆಗೆ ಇವಾಗ ಸಮೃದ್ಧಿ ಮಂಜು ಓಂ ಶಕ್ತಿ ಬಸ್ಗಳೆಲ್ಲ ಕಳಿಸ್ತಾರೆ. ಈಗ ಇವೆಲ್ಲ ಕಾಣಿಸ್ಕೊಳ್ಳೋಲ್ಲ. ಇವೆಲ್ಲ ಮೇಯ್ನ್ ಅಲ್ವಾ. ಈ ಓಂ ಶಕ್ತಿ ಬಸ್ಗೆ ನಮ್ಮ ತಾಯಿ ಅಂದರು ಆರಾಮಾಗಿ ಹೋಗ್ಬೇಕಂದ್ರೆ ನಮ್ಮ ಗಂಡ ಚೆನ್ನಾಗಿರಬೇಕು, ಒಳ್ಳೆ ತಮ್ಮ ಮಗ ಚೆನ್ನಾಗಿರ್ಬೇಕು ಅಂದಮೇಲೆ ಹೆಲ್ಮೆಟ್ ಇರಬೇಕು. ಅದಕ್ಕೋಸ್ಕರ ಏನು ಇವತ್ತು ಹೆಲ್ಮೆಟನ್ನು ಅವರು ಸೂಚನೆ ಮಾಡ್ತಾರೆ. ಮನೆ ಕ್ರಿಕೆಟ್ ಕೊಡ್ತಾನೆ, ಮಕ್ಕಳು ಓದೋಕ್ಕೆ ಡೊನೇಷನ್ ಸಾಕಾಗಿಲ್ಲ, ಫೀಸ್ ಸಾಕಾಗಿಲ್ಲ, ಫೀಸ್ಗಳು ಕೊಡ್ತಾರೆ, ದೇವಸ್ಥಾನ ಕೊಡ್ತಾರೆ. ಎಲ್ಲ ಕೂಡ ಎಲ್ಲ ರೀತಿ ಎಲ್ಲ ರಂಗದಲ್ಲಿ ಕೂಡ ಸಹಕಾರ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಶ್ರೀನಿವಾಸು ಭಾಳ ಜೊತೆಯಲ್ಲಿ ಇರ್ತಾರೆ, ಪಾಲ್ಗೊಳ್ಳೋ ಶ್ರೀನಿವಾಸು ಭಾಳ ಲೇಟ್ ಬರ್ತಾನೆ. ಟೈಮ್ ಬರಲ್ಲ, ಸ್ವಲ್ಪ ಲೇಟ್ ಬರ್ತಾನೆ. ನಮ್ಮ ಆಲಂಗೂರು ಶ್ರೀನಿವಾಸ ಹೇಳ್ತಾ ಇದ್ದಂಗೆ ಇರ್ರಿ ಎಲ್ಲ ಬೇಡಪ್ಪ, ಅಲ್ಲಿಗೆ ಬೇಡ, ಹೂನಾರ ಬೇಡ, ಅಲ್ಲಿಗೆ ಬೇಡ ಅಂತ ನಮ್ಗೆ ಅಲ್ಲಿಗೆ ಬೇಕೇ ಬೇಕು, ಹೊಡೆದ್ರೆ ಜನ ಬರೋದು. ಹಂಗೆ ಶ್ರೀನಿವಾಸ ಅವರು ಆ ಬುದ್ಧಿ ಇದೆ. ಅದರಿಂದ ದಯವಿಟ್ಟು ಏನು ಇವತ್ತು ನಮಗೆ ಗೋಪಾಲ್ ರೆಡ್ಡಿ ಅವ್ರ ಮ್ಯಾನೇಜರ್ ಇದ್ದರು, ಅಲ್ಲಿ ವೆಂಕಟರಮಣಪ್ಪ ಅಂತಿದ್ರು, ಅವರೆಲ್ಲ ಭಾಳ ಆತ್ಮೀಯರು. ಏನಾದರೂ ಆದರೆ ನಮ್ಗೆ ಹೇಳ್ತಾಯಿದ್ರು. ಈಗ ಅವರೆಲ್ಲ ಇಲ್ಲ ಅಂತ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ನಿಮ್ಗೆಲ್ಲರೂ ಕೂಡ ಭಗವಂತ ಏನು ವೆಂಕಟೇಶ್ ಅವರು ಮತ್ತು ಮೊದಲಿಂದ ನಿಮಗೆ ಅವರು ಅನ್ನದಾತ ಸುಖೀಭಾವ ಇದ್ದಂಗೆ ಅವರು ಸಂಗೊಳ್ಳಿ ವೆಂಕಟೇಶ್ಗೆ ಈ ಒಂದು ಶಕ್ತಿ ಭಗವಂತ ಕೊಟ್ಟು ನಿಮ್ಮನ್ನೆಲ್ಲ ಗುರುತಿಸಿ ನಿಮಗೆ ಕೊಡಬೇಕು ಅಂತ ಎಲ್ಲ ತೀರ್ಮಾನ ಮಾಡೋದಕ್ಕೆ ನಿಮ್ಗೆ ಕೊಟ್ಟಿದ್ದಕ್ಕೆ ಎಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡು ಭಗವಂತ ನಿಮಗೆ ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮ ಮನೆ ದೇವರು ನಿಮ್ಮೆಲ್ಲ ಕಾಪಾಡಲಿ ಅಂತ ಕುಡುಮಲ ಗಣಪತಿನೂ ಮತ್ತು ಆಂಜನೇಯ ಸ್ವಾಮಿ ಮತ್ತು ದರ್ಗಾ ಐದರೊಳನೆ ಬೇಡ್ಕೊಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ತಾ, ಮತ್ತೆ ಇನ್ನೊಂದು ಸಲ ಈ ನಮ್ಮ ಏನು ದಾನಿಗಿದ್ದಾರೆ ವೆಂಕಟೇಶ್ ಅವರಿಗೆ ಆ ಭಗವಂತ ಅಷ್ಟೈಶ್ವರ್ಯ ಕೊಟ್ಟು ಅವ್ರು ಏನೇನು ಅಂದ್ಕೊಳ್ತಾರೆ ಭಗವಂತ ಅವ್ರ ಮನೆ ದೇವರು ಆ ಭಗವಂತ ಆಶೀರ್ವಾದ ಕೊಳ್ಳಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ. ಇವತ್ತು ನಮ್ಮ ಟೋಲ್ ಸಿಬ್ಬಂದಿ ಇದ್ದೀರಾ, ನಿಮಗೂ ನಮಗೂ ಒಡನಾಟ ಜಾಸ್ತಿ. ಕಾರಣ ಏನಪ್ಪ ಅಂದರೆ, ನಾನು ಟೋಲಲ್ಲಿ ಮ್ಯಾನೇಜರಾಗಿ 3 ವರ್ಷ ಇದ್ದೆ JSR ಟೋಲಲ್ಲಿ. ಆವಾಗ ಏನೇನೋ ಅನುಭವ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಈ ರಸ್ತೆಗಳು ಕ್ಲೀನಾಗಿ ಮಾಡದೇ ಇದ್ದಾಗ ನಾನು ಅಲ್ಲಿ ಮಾಡ್ತಾ ಇದ್ದಿದ್ದು ಏನೋ ಟೋಲ್ ಮ್ಯಾನೇಜರಾಗಿ. ದಿನಕ್ಕೆ 20-30 ಜನ ಬರೋರು ಗಲಾಟೆಗೆ, ಅವ್ರನ್ನೆಲ್ಲ ಸಾಲ್ವ್ ಮಾಡಿ ಆಂಧ್ರದವ್ರನ್ನ ಬೇರೆ ಇಕ್ಬಿಟ್ಟಿದ್ರು ಅಲ್ಲಿ. ಆಂಧ್ರದವ್ರು ಇರಲೇಬಾರ್ದು ಅಂತ ಗಲಾಟೆ ನೆಂಗ್ಲಿಯವರೆಲ್ಲ. ಒಂದು ದಿನ ಒಂದು ಲಾರಿ ಲೋಡ್ ಬಂದಿದ್ದರು, ಎಲ್ಲರನ್ನೂ ಕೂತ್ಕೊಂಡು ಸಾಲ್ವ್ ಮಾಡಿ ಎಲ್ಲ ನನಗೆ ಗೊತ್ತು, ಏನು ನಿಮ್ಮ ಕಷ್ಟಗಳೇನು, ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ ಏನು ಎಲ್ಲ ಗೊತ್ತು. ಹಂಗಾಗಿ ನಾನಿಲ್ಲಿ ಓಡಾಡ್ತಾ ಇರಬೇಕಾದ್ರೆ ಡೈಲಿ ನೋಡ್ತಾ ಇದ್ನಲ್ಲ, ನಿಮ್ಗೇನೋ ಒಂದು ಮಾಡಬೇಕು ಅನ್ನೋದು ನಮ್ಗೆ ಆಸೆ. ಸಂಪಾದನೆಗಳು ಅವಾಗೂ ನಮ್ಗೆ ಕಡಿಮೆ. ಆಮೇಲೆ ಈ ನಡುವೆ ನಾವು ಭಗವಂತ ಒಂದು ಸ್ವಲ್ಪ ಕಣ್ಣೆತ್ತು ನೋಡಿದ್ದಕ್ಕೆ ಏನೋ ನಮ್ಮ ಕೈಲಿ ಆಗೋದು ಒಂದು ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಮಗೆ ನಮ್ಮ ಸೀನಣ್ಣ ನನಗೆ ಬ್ಯಾಕ್ ಬೋನ್ ಎಲ್ಲದರಲ್ಲೂ. ಕಷ್ಟ ಆಗಲಿ ಸುಖ ಆಗಲಿ 24 ಗಂಟೆ ಜೊತೆಯಲ್ಲಿರೋದು ಅವರು. ಆಮೇಲೆ ಏನಣ್ಣ ಹೆಂಗೆ ಅಂದೆ, ನಮ್ಮ ಕೋಲಾರ ಇದ್ದಾನಲ್ಲ ನಾರಾಯಣ ಸ್ವಾಮಿ, ಅವನು ಹೋದ ಸಲ ನೀನು ಜರ್ಕಿನರು ಕೊಟ್ಟೆ, ಈ ಸಲ ನಮಗೆ ಹೆಲ್ಮೆಟ್ಗಳು ಕೊಡಬೇಕು ಅಂದರೆ ಆಯ್ತಪ್ಪ. ನಾನು ಕೇಳಿದ್ದು ನನ್ನ ಜೀವನದಲ್ಲಿ ಯಾವುದು ಇಲ್ಲ ಅನ್ನೋದು ನನ್ನ ಕೈಲಿ ಆದಷ್ಟು ಮಟ್ಟಕ್ಕೆ ಇಲ್ಲ ಅಂತ ಮಾತ್ರ ಹೇಳಿಲ್ಲ. ಅದೇ ರೀತಿ ನಡ್ಕೊಂಡು ಬರ್ತಾಯಿದ್ವಿ. ನೀವೇನು ಸಿಬ್ಬಂದಿ ಇದ್ದೀರಾ, ನಿಮ್ಗೇನೇ ಕಷ್ಟ ಸುಖ ಆಯಿತು ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ, ಈ ಹೆಲ್ಮೆಟ್ ಕೊಟ್ಟಿರೋ ಉದ್ದೇಶ ನಾವೇನೋ ಪಬ್ಲಿಸಿಟಿ ಆಗಬೇಕು, ಯಾವುದೋ ರಾಜಕೀಯಕ್ಕೆ ಬರಬೇಕಂತಂತೂ ಅಲ್ಲ. ನಮ್ಮ ಕೈಯಲ್ಲಿ ಆಗೋದೇನೋ ಒಂದು ಸಹಾಯ ಮಾಡೋಣ, ಅದರಿಂದ ಒಳ್ಳೇದಾಗಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದನ್ನು ಹಾಕ್ಕೊಂಡು ನೀವೆಲ್ಲೂ ಬೀಳೋದು ಬೇಡ, ಹೇಳೋದು ಬೇಡ. ದೇವ್ರ ಆಶೀರ್ವಾದ ನಿಮ್ಮ ಮೇಲೆ ಚೆನ್ನಾಗಿರಲಿ. ಯಾಕಂದರೆ ರಾತ್ರಿ ಆಗಲೂ ಹೆಂಡತಿ ಮಕ್ಕಳನ್ನ ಬಿಟ್ಟು 8 ಅವರ್ 9 ಅವರ್ ನಿದ್ದೆ ಕಟ್ಟಿರ್ತಾರೆ. ರಾತ್ರಿ ಬೆಳಗ್ಗೆ ಏನೋ ಕೆಲಸ ಬಿದ್ದರೆ ಪಾಪ ಹೋಗ್ತಾ ಇರ್ತಾರೆ, ನಿದ್ದೆ ಮುಖಲ್ಲಿ ಹೋಗಬೇಕಾಗತ್ತೆ. ಅಂಥ ಪರಿಸ್ಥಿತಿನೆಲ್ಲ ಎದುರಿಸೋದು ನೀವು. ಹಂಗಾಗಿ ನಿಮಗೇನು ಏನಾದರೂ ಡೆತ್ ಆದರೆ PF ಇನ್ನೊಂದು ಏನು ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಬರೋಲ್ಲ. ಇಲ್ಲ ಹೆಂಡತಿ ಮಕ್ಕಳಿಗೆ ಇನ್ನೇನೋ ಗೌರ್ಮೆಂಟ್ ಆಫೀಸರ್ಗೆ ಬಂದಂಗೆ ಬರೋಲ್ಲ. ನೀವೆಲ್ಲ ಏನು ಅವತ್ತಿನ ದಿನ ಏನು ಸಿಗುತ್ತೋ ಅಷ್ಟೇ ನಿಮ್ಮದು. ಅದಕ್ಕೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹೊಸ ವರ್ಷ ಬರ್ತಾಯಿದೆ, ಮುಂದಿನ ವರ್ಷದಲ್ಲಿ ಎಲ್ಲ ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಈ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.